ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಒತ್ತಿ. ನಮ್ಮಲ್ಲಿ ಅನೇಕ ಪ್ಲೇ ಲಿಸ್ಟ್ಗಳಿದ್ದಾವೆ. ಕಾಮರ್ಸ್ ರಿಲೇಟೆಡ್ ವಿಡಿಯೋಗಳಿದ್ದಾವೆ ಮತ್ತು ಎಲಿಜಿಬಿಲಿಟಿ ಟೆಸ್ಟ್ಗಳಾಗಿರುವಂತಹ UGC ನೆಟ್, KSET ಮತ್ತು ಟೆಟ್ಗೆ ಸಂಬಂಧಪಟ್ಟಿರುವಂತಹ ಪ್ಲೇ ಲಿಸ್ಟ್ಗಳಿದ್ದಾವೆ. ಮತ್ತೆ ಅನೇಕ ಗೌರ್ಮೆಂಟ್ ಹೊರಡಿಸುವಂತ ನೋಟಿಫಿಕೇಶನ್ಗಳು ನಿಮ್ಗೆ ಬೇಗ ತಲುಪಬೇಕು ಅಂತಂದ್ರೆ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನೇರವಾಗಿ ಇವತ್ತಿನ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ತಂದಿದ್ವಿ. ಯಾವ್ದು ರಿಲೇಟೆಡ್ ಅಂತ ಹೇಳಿದ್ರೆ ಸ್ನೇಹಿತರೆ, VAO ಆ ಒಂದು ಎಕ್ಸಾಮ್ ಸಂಬಂಧಪಟ್ಟಂತ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅನ್ನ ನಾವು ತಂದಿದ್ವಿ ನೋಡಿ ಸ್ನೇಹಿತರೆ. ಇಲ್ಲಿ ಕೆಲವೊಂದು ಕ್ವಶನ್ಸ್ ಅನ್ನ ನಾನು ಹೇಳ್ತಾ ಹೋಗ್ತೀನಿ, ಅದ್ರ ಜೊತೆಗೆ ಆಪ್ಷನ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದರಲ್ಲಿ ನೀವು ಯಾವುದು ಅಂತ ಹೇಳಿ ಗೆಸ್ ಮಾಡ್ತಾ ಹೋಗ್ಬೇಕಾಗತ್ತೆ ನೋಡಿ ಸ್ನೇಹಿತರೆ. ಸಾಮಾನ್ಯ ಕನ್ನಡ ಪೇಪರ್ ಮೊದಲನೇದಾಗಿ, ಇದರಲ್ಲಿ KS ನರಸಿಂಹಸ್ವಾಮಿ ಅವರು ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ? ಯಾವ ಕೃತಿಗೆ ನೋಡಿ? ತೆರೆದ ಬಾಗಿಲು, ಮೈಸೂರು ಮಲ್ಲಿಗೆ, ದೀಪದ ಮಲ್ಲಿ ಅಥವಾ ದುಂಡು ಮಲ್ಲಿಗೆ. ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ? ಆನ್ಸರ್ ಇಲ್ಲಿ ಬಂದು ದುಂಡು ಮಲ್ಲಿಗೆ ಅನ್ನುವಂತ ಕೃತಿಗೆ ಈ ಒಂದು ಪಂಪ ಪ್ರಶಸ್ತಿ ದೊರೆತಿರುವುದು. ನೆಕ್ಸ್ಟ್, ಅಭಿನವ ಪಂಪ ಎಂದು ತನ್ನನ್ನು ಕರೆದುಕೊಂಡ ಕವಿ ಯಾರು? ಯಾರು ನೋಡಿ? ಪೊನ್ನನ, ರನ್ನನ ಅಥವಾ ಜನ್ನನ, ನಾಗಚಂದ್ರ. ಓಕೆ, ನಾಗಚಂದ್ರ ಈಸ್ ಅ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಅಂಪೆಯ ಹರಿಶ್ಚಂದ್ರನ ವರಸೂತರನೆಂದು ತನ್ನನ್ನ ಗುರುತಿಸಿಕೊಂಡ ಕವಿ ಯಾರು? ಹರಿಹರನ, ಕುಮಾರವ್ಯಾಸನ, ರಾಘವಂಕನ ಅಥವಾ ಮುದ್ದಣ್ಣ? ಯಾರು ಆನ್ಸರ್? ಇದರ ಸರಿಯಾದ ಉತ್ತರ ರಾಘವಾಂಕ. ನೆಕ್ಸ್ಟ್ ನೋಡಿ, ಅರ್ಥವನ್ನ ವಿಭಜಿಸುವುದು ಎನ್ನುವುದಕ್ಕೆ ಹೀಗೆ ಹೇಳ್ತಾರೆ. ಅರ್ಥವನ್ನ ವಿಭಜಿಸುವುದು? ಸಮಾಸನ, ಸಂಧಿನ ಅಥವಾ ವಿಭಕ್ತಿನ ಅಥವಾ ಕೃದಂತನ? ಯಾವುದು ಇದಕ್ಕೆ ಆನ್ಸರ್? ವಿಭಕ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ. ಐದನೇದು ನೋಡಿ, ಕನ್ನಡದ ಆದಿಕವಿ ಅಂತ ಯಾರನ್ನ ಕರೀತಾರೆ? ಕುಮಾರವ್ಯಾಸನ, ಪಂಪನ ಅಥವಾ ಜನ್ನನ, ರನ್ನನ? ಯಾರನ್ನ ಕರೀತಾರೆ ನೋಡಿ? ಪಂಪ. ಎಲ್ಲರಿಗೂ ಗೊತ್ತಿರುವಂತ ಆನ್ಸರ್ ಇದು, ಪಂಪ. ಅಶ್ವಥ್ ಮನ್ ಇದು ಡ್ಯಾಶ್ ನಾಟಕ. ಯಾವುದು ನಾಟಕ ಇದು? ಸಾಮಾಜಿಕ ನಾಟಕನ ಅಥವಾ ಚಾರಿತ್ರಿಕನ ಅಥವಾ ಸುಖಾಂತನ ಅಥವಾ ದುರಂತನ? ಯಾವುದು ಇದರ? ಅಶ್ವತ್ಥಾಮನ್ ಇದು ದುರಂತ ನಾಟಕ ಆಗಿದೆ. ಕನ್ನಡದಲ್ಲಿ ಒಟ್ಟು ಡ್ಯಾಶ್ ವಿಭಕ್ತಿ ಪ್ರತ್ಯಯಗಳಿವೆ. ಎಷ್ಟು ವಿಭಕ್ತಿ ಪ್ರತ್ಯಯಗಳಿದಾವೆ ನೋಡಿ? 6, 7, 8 ಅಥವಾ 9? 8 ಸರಿಯಾದ ಉತ್ತರ. ದಾಖಲೆ ಇರುವ ಕನ್ನಡದ ಅತ್ಯಂತ ಪ್ರಾಚೀನ ಪದ ಯಾವುದು? ದಾಖಲೆ ಇರುವಂತಹ ಕನ್ನಡದ ಪ್ರಾಚೀನ ಪದ ಯಾವುದು ನೋಡಿ? ಆಪ್ಷನ್ಸ್ ಇದಾವೆ. ಆಗಸ, ಇಸಿಲ, ಕಣ್ಣಿಲ. ಯಾವುದು ಆನ್ಸರ್? ಇಸಿಲ ಅನ್ನುವಂಥದ್ದು ಸರಿಯಾದ ಉತ್ತರ. 9ನೇದು ನೋಡಿ, ಇದು ಅಚ್ಚ ಕನ್ನಡದ ಒಂದು ಪದ. ಯಾವುದಪ್ಪ? ಗ್ರಾಮನ, ರಾಜ್ಯನ, ಊರು ಅಥವಾ ಭಾಷೆ? ಯಾವುದು ಅಚ್ಚ ಕನ್ನಡದ ಪದ ಅಂತ ಹೇಳಿದ್ರೆ ಊರು ಅನ್ನುವಂಥದ್ದು ನಮ್ಮ ಅಚ್ಚ ಕನ್ನಡದ ಭಾಷೆ ಆಗಿದೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್, ಕೆಳಗಿನ ಕ್ರಿಯಾಪದಗಳನ್ನ ಪ್ರಶ್ನೆ ಸಂಖ್ಯೆ 10ರಿಂದ 11ರವರೆಗೂ ಏನ್ ಮಾಡ್ಬೇಕು ಅಂತ ನಿಷೇಧಾರ್ಥಕ ಪದವನ್ನ ಬರೆಯಿರಿ. ಅಪೋಸಿಟ್ ವರ್ಡ್ ಬಂಧನು, ಇದಕ್ಕೆ ಅಪೋಸಿಷನ್ ವರ್ಡ್ ಆರ್ ನಿಷೇಧಾರ್ಥಕ ಪದ ಅಂದ್ರೆ ಯಾವುದು ನೋಡಿ? ಬರುವುದಿಲ್ಲ, ಬರಲಾರನು, ಬಾರನು. ಯಾವುದು ಸರಿಯಾದ ಉತ್ತರ? ಬಾರನು. ಓಕೆ. ನೆಕ್ಸ್ಟ್ 11ನೇದು ನೋಡಿ, ತಿನ್ನು, ಇದಕ್ಕೆ ನಿಷೇಧಾರ್ಥಕ ಪದ ಯಾವುದು ಅಂತ ಹೇಳಿದ್ರೆ ತಿನ್ನನು, ತಿನ್ನುವುದಿಲ್ಲ, ತಿನ್ನರು, ಮೇಲಿನ ಯಾವುದೂ ಅಲ್ಲ. ಯಾವುದು ಅಂತ ಹೇಳಿದ್ರೆ ತಿನ್ನನು ಸರಿಯಾದ ಉತ್ತರ. ಭಕ್ತಿ ಭಂಡಾರಿ ಎಂದು ಪ್ರಸಿದ್ಧರಾದ ವಚನಕಾರರು ಯಾರು? ಅಲ್ಲಮಪ್ರಭುನ ಅಥವಾ ಬಸವಣ್ಣನ, ಅಂಬಿಗರ ಚೌಡಯ್ಯ, ಸಿದ್ದರಾಮ? ಬಸವಣ್ಣ ಸರಿಯಾದ ಉತ್ತರ. ಕುಮಾರವ್ಯಾಸನ ಕೃತಿ ಯಾವುದು? ಕುಮಾರವ್ಯಾಸನ ಕೃತಿ ಜೈಮಿನಿ ಭಾರತ, ತೊರೆವ ರಾಮಾಯಣ, ಕರ್ನಾಟಕ ಭಾರತ ಕಥಾಮಂಜರಿ ಅಥವಾ ಶ್ರೀರಾಮಾಯಣ ದರ್ಶನಂ? ಯಾವುದು ಸರಿಯಾದ ಉತ್ತರ? ಕರ್ನಾಟಕ ಭಾರತ ಕಥಾಮಂಜರಿ
ಇದು ಸರಿಯಾದ ಉತ್ತರ ನೋಡಿ. ಕರಕರಿಸು ಪದದ ಸಮಾನಾರ್ಥಕ ಪದ ಯಾವುದು? ಕಳವಳ, ಮಿತಿಮೀರಿ, ಊರುಗೋಲು, ಚಿಂತಿಸು. ಕರಕರಿಸು ಇದಕ್ಕೆ ಸಮಾನಾರ್ಥಕ ಪದ ಚಿಂತಿಸು ನೋಡಿ, ಸರಿಯಾದ ಉತ್ತರ. ನಜಬಜ ಜಂಜರಂ ಇದು ಯಾವ ವೃತ್ತದ ಲಕ್ಷಣ? ನಜಬಜ ಜಂಜರಂ ಚಂಪಕಮಾಲ ವೃತ್ತ, ಮಹಾ ಸದ್ಕರೆ ಅಥವಾ ಉಸ್ತಲಮಾಲೆ, ಶಾರ್ದೂಲ ವಿಕ್ರೀಡಿತ. ಯಾವುದು ಸರಿಯಾದ ಉತ್ತರ? ಇದರಲ್ಲಿ ಸರಿಯಾದ ಉತ್ತರ ಬಂದು ಚಂಪಕಮಾಲೆ. ಇವನೊಬ್ಬ ಈ ಪದದಲ್ಲಿರುವ ಸಂಧಿ ಯಾವುದು? ಆಗಮ ಸಂಧಿನ, ಲೋಪ ಸಂಧಿನ ಅಥವಾ ಆದೇಶ ಸಂಧಿನ, ಸವರ್ಣ ದೀರ್ಘ ಸಂಧಿನ? ಯಾವುದು ಇದಕ್ಕೆ ಉತ್ತರ? ಲೋಪ ಸಂಧಿ. ಇದು ಸರಿಯಾದ ಉತ್ತರ. ಉಣ್ಣು ಎಂದರೆ ಉಣ್ಣು ಎಂದರೆ ಆಪ್ಷನ್ಸ್ ನೋಡಿ. ಹೊರಹೊಮ್ಮು, ಉಬ್ಬೇರಿಸು, ಉಂಟು, ಉಡು. ಇದಕ್ಕೆ ಸರಿಯಾದ ಉತ್ತರ ಬಂದು ಹೊರಹೊಮ್ಮು ನೋಡಿ. ಹೊರಹೊಮ್ಮು ಸರಿಯಾದ ಉತ್ತರ. 18ನೇದು ನೋಡಿ. ವಾರ್ಧಕ ಷಟ್ಪದಿಯ 3 ಮತ್ತು 6ನೇ ಸಾಲಿನಲ್ಲಿರುವ ಮಾತ್ರೆಗಳ ಒಟ್ಟು ಸಂಖ್ಯೆ ಎಷ್ಟು? 28 ಅಥವಾ 30, 32, 34? ಯಾವುದು ಸರಿಯಾದ ಉತ್ತರ? 32 ಸರಿಯಾದ ಉತ್ತರ. ಬದುಕು ಬದಲಾಯಿಸಬಹುದು, ಬದುಕು ಬದಲಾಯಿಸಬಹುದು. ಇದು ಯಾರ ಕೃತಿ? ವೈದೇಹಿಯವರದ, ನೇಮಿಚಂದ್ರ ಅವರದ, ಮಾಲತಿ ಪಟ್ಟಣಶೆಟ್ಟಿ ಅವರದ, GS ಶಿವರುದ್ರಪ್ಪನವರದ? ಯಾವುದು ಇದು ಯಾರ ಕೃತಿ ಅಂತ ಹೇಳಿದ್ರೆ ನೇಮಿಚಂದ್ರರವರ ಕೃತಿ ನೋಡಿ. ಮಗು ಹುಟ್ಟಿತು ಇದು ಏನು? ಸಕರ್ಮಕ ಕ್ರಿಯಾಪದನ, ಅಕರ್ಮಕ ಕ್ರಿಯಾಪದನ, ಪೂರ್ಣ ಕ್ರಿಯಾಪದನ ಅಥವಾ ಸಾಪೇಕ್ಷ ಕ್ರಿಯಾಪದ? ಯಾವುದು ಆನ್ಸರ್ ಅಂತ ಹೇಳಿದ್ರೆ ಅಕರ್ಮಕ ಕ್ರಿಯಾಪದ ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ. ಬಟ್ಟೆ ಈ ಪದದ ನಾನಾರ್ಥಕ ಯಾವುದು? ವಸ್ತ್ರ ಅಥವಾ ಭೂಮಿನ, ವಸ್ತ್ರ ಅಥವಾ ಸೂರ್ಯನ, ವಸ್ತ್ರ ಅಥವಾ ಮರನ, ವಸ್ತ್ರ ಅಥವಾ ದಾರಿನ? ಯಾವುದು ಇದಕ್ಕೆ ಸರಿಯಾದ ಉತ್ತರ? ವಸ್ತ್ರ ಮತ್ತು ದಾರಿ ಇದು ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ಈ ಕೆಳಗಿನವುಗಳಲ್ಲಿ ಅನುಕರಣವಾಚಿ ಪದವನ್ನ ಗುರುತಿಸಿ. ಅನುಕರಣವಾಚಿ ಯಾವುದು ಇದರಲ್ಲಿ? ಊರೂರು, ಅಲ್ಲಲ್ಲಿ, ಸರಸರ, ಗಿಡಮರ. ಅನುಕರಣವಾಚಿ ಇದು ಈಸಿ ನೋಡಿ. ಸರಸರ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 23 ನೋಡಿ. ಬಿನದ ಇದರ ಸಮಾನಾರ್ಥಕಗಳು ಯಾವ್ಯಾವು? ಬಿನದ ಪದದ ಸಮಾನಾರ್ಥಕಗಳು ಯಾವುದು? ಬನ, ಕಾಡು, ಅಡವಿನ, ವಿನೋದ, ವಿಲಾಸ, ಸಂತೋಷನ, ದಿನ, ಹಗಲು, ಬೆಳಕುನ, ಹಣ, ಸಂಪತ್ತು, ಸಿರಿವಂತಿಕೆನ? ಯಾವುದು ಆನ್ಸರ್ ಅಂತ ಹೇಳಿದ್ರೆ ಬಿನದ ಅಂತ ಹೇಳಿದ್ರೆ ಬನ, ಕಾಡು, ಅಡವಿ. ಇದು ಸರಿಯಾದ ಉತ್ತರ. ಉದುಂಬರ ಇದರ ಸಮಾನಾರ್ಥಕ ಪದ ಯಾವುದು? ಅತ್ತಿಯ ಮರನ, ತಾಳಿಯ ಮರನ ಅಥವಾ ತೆಂಗಿನ ಮರನ, ಮಾವಿನ ಮರನ? ಇದಕ್ಕೆ ಯಾವುದು ಸರಿಯಾದ ಉತ್ತರ? ಇದಕ್ಕೆ ಅತ್ತಿಯ ಮರ ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. ಇದಕ್ಕೆ ಅತ್ತಿಯ ಮರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತದೆ. ನೆಕ್ಸ್ಟ್ ನೋಡಿ. ಕಲ್ಲೊಣಗಣ ಕಿಚ್ಚು ಉರಿಯಬಲ್ಲುದೆ, ಬೀಜದೊಳಗಣ ವೃಕ್ಷ ಉಲಿಯಬಲ್ಲುದೆ. ಈ ವಚನದ ಸಾಲುಗಳು ಯಾರದು? ಅಲ್ಲಮಪ್ರಭು ಅವರದ, ಬಸವಣ್ಣನವರದ ಅಥವಾ ಅಕ್ಕಮಾದಿಯವರದ, ಚನ್ನಬಸವಣ್ಣನವರದ? ಯಾರ್ದು ನೋಡಿ ಸ್ನೇಹಿತರೆ ಇದು ಅಲ್ಲಮಪ್ರಭು ಅವರದು ಸರಿಯಾದ ಉತ್ತರ. ಕ್ವಚಿತ್ತು ಎಂದರೆ ಏನು? ಅಪರೂಪವಾಗಿ, ಭಿನ್ನವಾಗಿ ಅಥವಾ ವಿಶೇಷವಾಗಿನ ಅಥವಾ ನೂತನವಾಗಿ? ಯಾವುದು ಸರಿಯಾದ ಉತ್ತರ? ಅಪರೂಪವಾಗಿ ಇದು ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. 27 ದಿ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಕೃತಿಯ ಕರ್ತೃ ಯಾರು? ಕೃತಿಯ ಕರ್ತೃ ಯಾರು ನೋಡಿ. ಜೂಲ್ ಬಾಕ್ಸ, ರೆವರೆಂಡ್ ವಿಲಿಯಂ ಕ್ಯಾರಿನ, ಆರ್ ನರಸಿಂಹಾಚಾರ್ಯವರ ಅಥವಾ GS ಗಾಯಿಯವರ? ಯಾವುದು ಇದಕ್ಕೆ ಸರಿಯಾದ ಉತ್ತರ? ಇದಕ್ಕೆ ಸರಿಯಾದ ಉತ್ತರ ಆರ್ ನರಸಿಂಹಾಚಾರ್ಯ.
ನೆಕ್ಸ್ಟ್ 28 ನೋಡಿ, ಮಲ್ಲಿಗೆ ದಂಡೆ ಜನಪದ ಕೃತಿಯ ಸಂಗ್ರಹಕಾರರು. ಆಪ್ಷನ್ಸ್ ನೋಡಿ, ದೇಜಗೌಡ, ಅಲಸಂಗಿ ಗೆಳೆಯರು, ಕಾಸಪ್ಪ ರೇವಪ್ಪ, ಸಿಂಪಿಲಿಂಗಣ್ಣ. ಸರಿಯಾದ ಉತ್ತರ ಇದಕ್ಕೆ ಯಾವುದು? ಕಾಸಪ್ಪ ರೇವಪ್ಪ ಸರಿಯಾದ ಉತ್ತರ. ತರಿ ಇದರ ಸಮಾನಾರ್ಥಕಗಳು: ಕಡಿ, ಕತ್ತರಿಸು, ಛೇದಿಸು, ಕೀಳು. ಕೀಳು, ಪೀಡೆ, ಕತ್ತರಿಸು, ಛೇದಿಸು. ಕತ್ತರಿಸು, ಮರ, ತರುಣಿ, ಕಡಿ. ಕಡಿ, ಕೀಳು, ಮರ, ಕತ್ತರಿಸು. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಕಡಿ, ಕತ್ತರಿಸು, ಛೇದಿಸು, ಕೀಳು. ಇದು ಸರಿಯಾದ ಉತ್ತರ. ಬಿಂಕ ಬೆಳಗು ಇದರ ಸಮಾನಾರ್ಥಕಗಳು ಯಾವುವು? ಆಪ್ಷನ್ಸ್: ಸೊಗಸು ಅಂದ, ಚಂದ ರೀತಿ, ಸೆಳೆತ ನಾವಿನ್ಯ, ಚಂದ ಸೆಳೆತ. ಯಾವುದು ಸರಿಯಾದ ಉತ್ತರ? ಸೊಗಸು ಅಂದ ಸರಿಯಾದ ಉತ್ತರ. ಈ ಕೆಳಗಿನ ಪ್ರಶ್ನೆಗಳಿಗೆ 31 ರಿಂದ ಹಿಡ್ಕೊಂಡು 32ರವರೆಗೂ ವಾಕ್ಯಗಳಲ್ಲಿನ ಗೆರೆ ಹೇಳಿದ ಇಂಗ್ಲಿಷ್ ಪದದ ಕನ್ನಡದ ರೂಪ ಗುರುತಿಸಿ. ಕಾರ್ಯಕ್ರಮ ದಿನಾಂಕವನ್ನ ಪೋಷಕರು ಪ್ರೆಸೆನ್ಸ್ನಲ್ಲಿ ತೀರ್ಮಾನಿಸಲಾಯಿತು. ಆಪ್ಷನ್ಸ್ ನೋಡಿ, ನಿರ್ದೇಶನ, ಅಧಿಕೃತ, ಸಮ್ಮುಖ, ಜೊತೆಯಲ್ಲಿ. ಉತ್ತರ ಸಮ್ಮುಖ ಸರಿಯಾದ ಉತ್ತರ. 32 ನೋಡಿ, ಕಾಲೇಜಿನಲ್ಲಿ ನಡೆದ ಸೆಮಿನಾರ್ ವಿದ್ಯಾರ್ಥಿಗಳಿಗೆ ಬಹಳ ಉಪಯುಕ್ತವಾಯಿತು. ಆಪ್ಷನ್ಸ್ ಈ ರೀತಿ ಇದೆ: ತರಬೇತಿ ಶಿಬಿರ, ವಿಶೇಷ ಪರೀಕ್ಷೆ, ವಿಚಾರಣ ಸಂಕಿರಣ, ವಾರ್ಷಿಕ ಗೋಷ್ಠಿ. ವಿಚಾರಣ ಸಂಕಿರಣ ಸರಿಯಾದ ಉತ್ತರ. ತಣಿಗೆ ಪದದ ಅರ್ಥ: ಬಟ್ಟಲು, ತಟ್ಟೆ, ಚೆಂಬು, ಲೋಟ. ಯಾವುದು ಸರಿಯಾದ ಉತ್ತರ? ತಟ್ಟೆ ಸರಿಯಾದ ಉತ್ತರ. ಚಂಗೂಲಿ ಎಂದರೆ ಆಪ್ಷನ್ಸ್ ಈ ರೀತಿ ಇದೆ: ಸೋಮಾರಿ, ದಿನಗೂಲಿ ಕೆಲಸ, ಹೇಡಿ, ಹಠಮಾರಿ. ದಿನಗೂಲಿ ಕೆಲಸ ಸರಿಯಾದ ಉತ್ತರ. ಇನಜ ಎಂದರೆ ಏನು? ಆಪ್ಷನ್ಸ್ ನೋಡಿ, ಧರ್ಮರಾಯ, ಭೀಮ, ಅರ್ಜುನ, ಕರ್ಣ. ಸರಿಯಾದ ಉತ್ತರ ಕರ್ಣ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಇಂಗ್ಲಿಷ್ ಪೇಪರ್ ಇರುತ್ತೆ ನೋಡಿ. ಫಸ್ಟ್ ನಾವು ನೋಡೋದಾದ್ರೆ ಕ್ವಶನ್ 36 ಇಂದ ಹಿಡ್ಕೊಂಡು 37ವರೆಗೂ ಏನು ಅಂತ ಹೇಳಿದ್ರೆ, ಐಡೆಂಟಿಫೈ ದ ಪ್ರಾಪರ್ ಆಪ್ಷನ್ ಫಾರ್ 36 and 37. She shines beautifully that everyone enjoys her performance. ಓಕೆ, ಆಪ್ಷನ್ಸ್ ಈ ರೀತಿ ಇದೆ ನೋಡಿ: ವೆರಿ, ಟು, ಸಚ್, ಸೋ. ಯಾವುದು ಸರಿಯಾದ ಉತ್ತರ? ಸೋ ಅನ್ನುವಂಥದ್ದು ಸರಿಯಾದ ಉತ್ತರ ನೋಡಿ ಸ್ನೇಹಿತರೆ. 37 ನೋಡಿ, ಐ ವುಡ್ ಲೈಕ್ ಡ್ಯಾಶ್ ಎ ಡಾಕ್ಟರ್ ಸಮ್ಡೇ. ಬಿಕಮಿಂಗ್, ಟು ಬಿಕಮ್, ಬಿಕೇಮ್ ಅಂಡ್ ಬಿಕಮ್ಸ್. ಯಾವುದು ಸರಿಯಾದ ಉತ್ತರ? ಐ ವುಡ್ ಲೈಕ್ ಟು ಬಿಕಮ್ ಎ ಡಾಕ್ಟರ್ ಸಮ್ ಡೇ. ಇದು ಸರಿಯಾದ ಉತ್ತರ. ಗಿವನ್ ದ ಬಿಲೋ ಆರ್ 4 jumbled sentence, pick the option that gives their correct order. The judge told. ಓಕೆ, ಇಲ್ಲಿ ಕೆಲವೊಂದು ಸೀಕ್ವೆನ್ಸ್ ಅಲ್ಲಿ ಬರಿಬೇಕಾಗಿರುತ್ತೆ ನೋಡಿ. ಓನ್ಲಿ ವೆನ್ ಎ ಕ್ಯಾಂಡಿಡೇಟ್ ಕ್ಯೂ died after publication of the list of constituting the candidates or at the time of polling could be countermined then and selection. ಯಾವುದು ಸರಿಯಾದ ಉತ್ತರ ಅಂತ ಹೇಳಿದ್ರೆ SRPQ ಸರಿಯಾದ ಉತ್ತರವಾಗಿರುತ್ತೆ ನೋಡಿ ಸ್ನೇಹಿತರೆ. ನೆಕ್ಸ್ಟ್ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 39 ಇಂದ ಹಿಡ್ಕೊಂಡು 42ವರೆಗೂ ಕೂಡ ಚೂಸ್ ದ ಕರೆಕ್ಟ್ ಆಪ್ಷನ್ಸ್, ಫಿಲ್ ದ ಬ್ಲಾಂಕ್ಸ್. ಓಕೆನಾ? ಫಸ್ಟ್ 39 ಕ್ವಶನ್ ನೋಡಿ ಇಲ್ಲಿ. ದ ಡಾಗ್ ಹ್ಯಾಸ್ ಡ್ಯಾಶ್ ಆಫ್ ದ ಹೌಸ್ ವೆನ್ ವಿ ಆರ್ ಔಟ್.
ಫ್ರೀಡಮ್, ಫ್ರೀಡಮ್ಸ್, ನನ್ ಆಫ್ ದ ದಿಸ್. ಯಾವುದು ಸರಿಯಾದದು? ಫ್ರೀಡಮ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ ಸ್ನೇಹಿತರೆ, ದ ಸ್ಟಡಿ ಆಫ್ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಸೈಕಾಲಜಿನ, ಎಮೆಲಟೊಲಾಜಿನ, ಅಥವಾ ಆರ್ನಿಥೊಲಾಜಿನ, ಅಥವಾ ಫಿಲಾಸಫಿನ? ಯಾವುದು ಸರಿಯಾದ ಉತ್ತರ? ಫಿಲಾಸಫಿ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ ಸ್ನೇಹಿತರೆ. 41. ಐ ಫೆಲ್ಟ್ ಪೇನ್ ವೆನ್ ಡ್ಯಾಶ್ ಟುಕ್ ಮೈ ಟೂತ್ ಔಟ್. ಸೋಲ್ಜರ್ ಅಥವಾ ಟೀಚರ್, ಡೆಂಟಿಸ್ಟ್ ಅಥವಾ ಆರ್ಟಿಸ್ಟ್? ಯಾವುದು ಸರಿಯಾದ ಉತ್ತರ? ಓಕೆ, ಡೆಂಟಿಸ್ಟ್ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ. ಡೆಂಟಿಸ್ಟ್ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ, ಡ್ಯಾಶ್ ಆ್ಯಂಡ್ ಅ ಜೆಂಟಲ್ಮ್ಯಾನ್, ಐ ವುಡ್ ಲೈಕ್ ಟು ಇನ್ವೈಟ್ ಯು ದ ಪಾರ್ಟಿ. ಆಪ್ಷನ್ಸ್: ಲೇಡೀಸ್, 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 and the stop. Which is the correct answer? Ladies is a correct answer. ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಕ್ವಶನ್ ನಂಬರ್ 43 ಇಂದ ಇಟ್ಕೊಂಡು 44 ವರೆಗೂ ಏನು ಹೇಳಿದ್ದಾರೆ ಅಂದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪರ್ಸನಲ್ ಪ್ರನೌನ್ಸ್. ಓಕೆ, ಡ್ಯಾಶ್ ಆಫ್ಟನ್ ಸ್ಟಡೀಸ್ ಅಂಟಿಲ್ ಲೇಟ್ ಎಟ್ ನೈಟ್. ಆಪ್ಷನ್ಸ್: ಶಿ, Alice, Julia, and Genia. Okay, correct answer is she. She often studies. 44. Dash is running up and down the stairs. Options: the cat, you, me, it. It is the correct answer. Direction for the questions 45 ಇಂದ ಹಿಡ್ಕೊಂಡು 46 ವರೆಗೂ fill in the blanks with the correct from the adjective. You are dash than me. You are dash than me. Strong, stronger, strongest, none of the above. Right answer is stronger. Sachin is dash player in the team. Okay, oldest, older, old, all of the above. Okay, ಯಾವುದು ಸರಿಯಾದ ಉತ್ತರ? ಓಲ್ಡೆಸ್ಟ್ ಈಸ್ ಅ ಕರೆಕ್ಟ್ ಆನ್ಸರ್. ಡೈರೆಕ್ಷನ್ ನೋಡಿ, ಕ್ವೆಶ್ಚನ್ ನಂಬರ್ 47 ಇಂದ ಹಿಡ್ಕೊಂಡು 51 ವರೆಗೂ ಏನು ಹೇಳಿದ್ದಾರೆ ಅಂದ್ರೆ, ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದ ಕರೆಕ್ಟ್ ಆಪ್ಷನ್ಸ್. ಓಕೆ, 47 ನೋಡಿ, ಸ್ಮೋಕಿಂಗ್ ಡ್ಯಾಶ್ ಪ್ರೊಹಿಬಿಟೆಡ್ ಹಿಯರ್. Options are, were, is, did. Smoking is prohibited, yes. Correct answer. 48. The leopard dash seen by the farmer. Was, or, were, do. Was seen by the farmer. Correct answer. Benjamin dash eaten the pizza already. Have eaten, were eaten, had eaten, or eaten. Which is the correct answer? Okay, had eaten is the correct answer. Had eaten is the correct answer. 50. I dash been running for hour and hour. Okay, options: as, is, have, ham. Right answer is have. Have been running for hour and hour. 51 ನೋಡಿ, I dash not know the answer. Am, do, has, have. Which is correct? I do not know the answer is correct.
ಓಕೆ, ನೆಕ್ಸ್ಟ್ ನೋಡಿ, ಡೈರೆಕ್ಷನ್ ಕೊಟ್ಟಿದ್ದಾರೆ. ಪಿಕ್ ದ ಕರೆಕ್ಟ್ ಮಾಡಿ. ಕ್ವೆಶನ್ ನಂಬರ್ 52 ಇಂದ ಹಿಡ್ಕೊಂಡು 54ವರೆಗೂ ಓಕೆ ಪಿಕ್ ದ ಕರೆಕ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ನೋಡಿ. 52. Jonita Dash admitted to the hospital for 2 days. Okay. Jonita has been admitted is the correct answer. 53 ನೋಡಿ. Most probably I dash come to school next week. Options have, would, as, ham. Which is the correct answer here? Probably I would come to school next week. It's the correct answer. 54 ನೋಡಿ. Is knowledge of cars dash amazing. ಓಕೆನಾ? ಆಪ್ಷನ್ಸ್ ನೋಡಿ. were, are, is, have. Is knowledge of cars are amazing is the correct answer. ಡೈರೆಕ್ಷನ್ ಕೊಟ್ಟಿದ್ದಾರೆ ನೋಡಿ. ಪಿಕ್ ದ ಕರೆಕ್ಟ್ ಆಪ್ಷನ್. 55 ಕ್ವೆಶನ್ ಇಂದ ಹಿಡ್ಕೊಂಡು 56 ಕ್ವೆಶನ್ ವರೆಗೂ ಕೂಡ. ಮೈ ಗ್ರಾಂಡ್ ಫಾದರ್ ಹ್ಯಾಸ್ ಬೀನ್ ಅಮೇರಿಕಾ ಜಸ್ಟ್ ಡ್ಯಾಶ್. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್ ಹಿಯರ್? ಆಪ್ಷನ್ಸ್ ನೋಡಿ. 1, once, once. My grandfather has been to America just once. Is correct answer. Cat can hear good, better, best, well. Okay. Cats can hear well is the correct answer. ಡೈರೆಕ್ಷನ್ ಕೊಟ್ಟಿದ್ದಾರೆ. ಪಿಕ್ ದ ಕರೆಕ್ಟ್ ಆರ್ಟಿಕಲ್. 57 ಇಂದ ಇಟ್ಕೊಂಡು 58 ವರೆಗೂ ಕೂಡ ಆರ್ಟಿಕಲ್ ಬಗ್ಗೆ ಟೇಕಿಂಗ್ ಮಾಡಬೇಕಾಗುತ್ತೆ. 57. ಮ್ಯೂಸಿಕ್ ಈಸ್ ಡ್ಯಾಶ್ ವಂಡರ್ಫುಲ್ ಥಿಂಗ್. ವಿಚ್ ಇಸ್ ದ ಕರೆಕ್ಟ್ ಆನ್ಸರ್? ಆಪ್ಷನ್ಸ್ ನೋಡಿ. ಎ, ಆನ್, ದ, ನೋ ಆರ್ಟಿಕಲ್. ಮ್ಯೂಸಿಕ್ ಈಸ್ ಎ ವಂಡರ್ಫುಲ್ ಥಿಂಗ್. ಇಟ್ಸ್ ಅ ಕರೆಕ್ಟ್ ಆನ್ಸರ್. 58 ನೋಡಿ. ಡೋಂಟ್ ಗೋ ಔಟ್ ವಿತೌಟ್ ಡ್ಯಾಶ್ ಅಂಬ್ರೆಲಾ. ಆಪ್ಷನ್ಸ್ ದ, ಆನ್, ಎ, ಆರ್ಟಿಕಲ್. ರೈಟ್ ಆನ್ಸರ್ ಇಸ್ ಆನ್ ಅಂಬ್ರೆಲಾ. ಪಿಕ್ ದ ಕರೆಕ್ಟ್ ಆಪ್ಷನ್ಸ್. 59 ಇಂದ ಹಿಡ್ಕೊಂಡು 65 ವರೆಗೂ ಕೂಡ ನೋಡಿ. 59 ನೋಡಿ. ವಿ ಆರ್ ಆಲ್ ಇನ್ need of dash rest and hot coffee after such a long walk. Okay. Options nodi. A lot, some, many, and too much. Correct answer is some. Okay. 60 nodi. Animals move around the countryside dash, whereas people need papers and documents. Okay. Current ಇದರಲ್ಲಿ ಆಪ್ಷನ್ಸ್ freeing, freely, freedom, free. Right answer is freedom is the right answer. 61. We have dash been allowed animals inside the house, but we do have a long in the garden. The never, options nodi. Never, always, many times, often. We have always is a correct answer nodi. Always is a correct answer. 62 nodi. The coach has dash decided that we must all wear our uniform to practice every day. Okay, which is the correct answer nodi? Options ಇದೆ. There, A4, hereby, somewhere. There is the correct answer. 63. Scientists have ruled out the
prospect of making this work now, dash there be other uses for their discovery. Options: still, alone with, along with, up to, if only. Still is the correct answer. I am waiting, dash the cab. Okay. Options: for, from, besides, beneath. I'm waiting for is the correct answer. This book is written dash Premchand, with Premchand, by Premchand, or in Premchand, over Premchand. Book is written by the Premchand is correct answer. Pick the correct idiom. Okay. 66. To get bent out of the shape. Okay. Options ನೋಡಿ. To get happy, to get upset, to get surprised, none of the above. To get upset is a correct answer. Give someone the cold shoulder. Okay. ಇದರಲ್ಲಿ ಫಸ್ಟ್ ಆಪ್ಷನ್ ನೋಡಿ. Appreciate some, help some, ignore some, none of the above. Correct answer is ignore someone. Change the given sentence into passive voice ಅಲ್ಲಿ ಚೇಂಜ್ ಮಾಡಬೇಕಾಗುತ್ತೆ ನೋಡಿ. 68 ನೋಡಿ. She usually buys the tickets. Options ನೋಡಿ. The tickets are buys usually by her. The tickets are usually brought by her. The tickets usually are brought by the her. All of the above. ಯಾವುದು ಸರಿಯಾದ ಉತ್ತರ? The tickets are usually brought by her is correct answer. Direction ಕೊಟ್ಟಿದ್ದಾರೆ ನೋಡಿ. Choose the indirect speech of the given sentence. William said, I am very busy now. Options: William said that he is very busy now. William said that he was very busy then. William said that he was very busy now. None of the above. Right answer is William said that he was very busy then is a correct answer. 70 ನೋಡಿ. He says, I am going to school. Options: he says that he is going to school. He says that he was going to school. He says that he will go to school. None of the above. He says that he was going to school is a correct answer. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕಂಪ್ಯೂಟರ್ ಕ್ವಶನ್ಸ್. 71. ಕಂಪ್ಯೂಟರ್ನಲ್ಲಿ ದಿನಾಂಕ ವೇಳೆಯನ್ನ ಸೆಟ್ ಮಾಡಲು ಒಂದು ಸಣ್ಣ ಘಟಕ ಇರ್ತದೆ, ಅದನ್ನು ಏನಂತ ಹೇಳಿ ಕರಿತೇವೆ? ಆಪ್ಷನ್ಸ್ ನೋಡಿ. ರೆಡಿ ಟೈಮ್ ಕ್ಲಾಕ್, ರ್ಯಾಂಡಮ್ ಟೈಮ್ ಕ್ಲಾಕ್, ರನ್ ಟೈಮ್ ಕ್ಲಾಕ್, ರಿಯಲ್ ಟೈಮ್ ಕ್ಲಾಕ್. ಸರಿಯಾದ ಉತ್ತರ ರಿಯಲ್ ಟೈಮ್ ಕ್ಲಾಕ್. ಕಂಪ್ಯೂಟರ್ನಲ್ಲಿ ಡ್ರ್ಯಾಗ್ ಮತ್ತು ಡ್ರಾಪ್ ಎಂದರೆ ಏನು? ಆಪ್ಷನ್ಸ್ ನೋಡಿ. ಕಂಪ್ಯೂಟರ್ ಫೈಲ್ಗಳು ಅಥವಾ ಚಿತ್ರಗಳನ್ನ ಒಂದು ಸ್ಥಳದಿಂದ ಇನ್ನೊಂದಕ್ಕೆ ಮೌಸ್ ಕ್ಲಿಕ್ ಮಾಡುವ ಮೂಲಕ ಸ್ಕ್ರೀನ್ನ ತುಂಬಾ ಚಲಾಯಿಸುವ ವಿಧಾನ, ಟೆಕ್ಸ್ಟ್ ಪೇಸ್ಟ್ ಮಾಡುವ ವಿಧಾನ, ಫೋಟೋ ಎಡಿಟ್ ಮಾಡುವುದು ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಯಾವುದು? ಸರಿಯಾದ ಉತ್ತರ ಬಂದು ಕಂಪ್ಯೂಟರ್ ಫೈಲ್ಗಳನ್ನ ಅಥವಾ ಚಿತ್ರಗಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಮೌಸ್ ನಿಂದ ಕ್ಲಿಕ್ ಮಾಡುವುದರ ಮುಖಾಂತರ ಸ್ಕ್ರೀನ್ ತುಂಬಾ ಚಲಾಯಿಸುವುದನ್ನ ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಅಂತ ಹೇಳಿ ಕರಿತೇವೆ. 73. ಆಪರೇಟಿಂಗ್ ಸಿಸ್ಟಮ್ ಪರಿಕಲ್ಪನೆಯನ್ನು ತಿಳಿಸುವ ವಾಕ್ಯಗಳನ್ನು ಆಯ್ಕೆ ಮಾಡಿ. ಆಪ್ಷನ್ಸ್: ಬಳಸಲು ಸುಲಭವಾದ,
ಇಂಟರ್ಫೇಸ್ನೊಂದಿಗೆ ಬಳಕೆದಾರರು ಒದಗಿಸುತ್ತದೆ. ಕಂಪ್ಯೂಟರ್ ಸಿಸ್ಟಮ್ನ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ. ಡೇಟಾವನ್ನು ಸಂಘಟಿಸಲು ಮತ್ತು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ. ಒಬ್ಬರ ಎಲೆಕ್ಟ್ರಾನಿಕ್ ಸಂದೇಶಗಳಿಗೆ ಸೆಂಟ್ರಲ್ ಪ್ರೊಸೆಸಿಂಗ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಯಾವುದು ಇದಕ್ಕೆ ಸರಿಯಾದ ಉತ್ತರ? ಎ ಬಿ ಇಸ್ ಸರಿಯಾದ. ಬಳಸಲು ಸುಲಭವಾದ ಇಂಟರ್ಫೇಸ್ನೊಂದಿಗೆ ಬಳಕೆದಾರರು ಒದಗಿಸುತ್ತದೆ ಮತ್ತು ಕಂಪ್ಯೂಟರ್ ಸಿಸ್ಟಮ್ ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ. ಇಸ್ ಕರೆಕ್ಟ್ ಆನ್ಸರ್. 74. MS ವರ್ಡ್ನಲ್ಲಿ Ctrl+G ಕೀಯನ್ನು ಒತ್ತಿದಾಗ ಏನಾಗುತ್ತೆ? ಆಪ್ಷನ್ಸ್ ನೋಡಿ. ಸಾಮಾನ್ಯವಾಗಿ ಫೈಂಡ್ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ. ಡಾಕ್ಯುಮೆಂಟ್ನಲ್ಲಿ ನಿರ್ದಿಷ್ಟ ಪದ ಮತ್ತು ನುಡಿಗಟ್ಟು ಅಥವಾ ಅಕ್ಷರಗಳನ್ನು ಹುಡುಕಲು ಅನುಕೂಲವಾಗ್ತದೆ. ಸೆಕೆಂಡ್ ಆಪ್ಷನ್ ನೋಡಿ, ಗೋ ಟು ಟ್ಯಾಬ್ ಅನ್ನು ಸಕ್ರಿಯಗೊಳಿಸುವ ಪುಟ ಸೆಟ್ ಆಫ್ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ. ಟೆಕ್ಸ್ಟ್ ಅನ್ನು ಕಾಪಿ ಮಾಡುತ್ತದೆ ಮತ್ತು ಪ್ಯಾರಾಗ್ರಾಫ್ವನ್ನು ರಚಿಸುತ್ತದೆ. ಸರಿಯಾದ ಉತ್ತರ Ctrl+G ಅನ್ನು ಒತ್ತಿದಾಗ ಸಾಮಾನ್ಯವಾಗಿ ಫೈಂಡ್ ಡೈಲಾಗ್ ಬಾಕ್ಸ್ ತೆರೆಯುತ್ತದೆ. ಡಾಕ್ಯುಮೆಂಟ್ನಲ್ಲಿ ನಿರ್ದಿಷ್ಟ ಪದ, ನುಡಿಗಟ್ಟು ಅಥವಾ ಅಕ್ಷರವನ್ನು ಹುಡುಕಲು ಅನುಕೂಲವಾಗುತ್ತದೆ. ಸರಿಯಾದ ಉತ್ತರ. ನೆಕ್ಸ್ಟ್ ನೋಡಿ 75. ಬುಲೆಟಿನ್ ಪ್ಯಾರಾಗ್ರಾಫ್ಗಳನ್ನು ನಿಲ್ಲಿಸಲು, ಪದವನ್ನು ಸೂಚಿಸಲು ಡ್ಯಾಶ್ ಹೊರತುಪಡಿಸಿ ಈ ಕೆಳಗಿನವುಗಳಲ್ಲಿ ಯಾವುದನ್ನಾದರೂ ಮಾಡಿ. ಆಪ್ಷನ್ಸ್ ನೋಡಿ. ಎಂಟರ್ ಕೀಯನ್ನು 2 ಬಾರಿ ಒತ್ತಿರಿ. ಫಾರ್ಮ್ಯಾಟಿಂಗ್ ಟೂಲ್ ಬಾರ್ನಲ್ಲಿ ಬುಲೆಟ್ಗಳ ಬಟನ್ ಕ್ಲಿಕ್ ಮಾಡಿ. ಬುಲೆಟ್ ಅನ್ನು ತೆಗೆದುಹಾಕಲು ಬ್ಯಾಕ್ ಸ್ಪೇಸ್ ಕೀಯನ್ನು ಒತ್ತಿರಿ. ಸ್ಟ್ಯಾಂಡರ್ಡ್ಸ್ ಟೂಲ್ ಬಾರ್ನಲ್ಲಿರುವ ರದ್ದುಗೊಳಿಸುವ ಬಟನ್ ಅನ್ನು ಕ್ಲಿಕ್ ಮಾಡಿ. ಸರಿಯಾದ ಉತ್ತರ ಸ್ಟ್ಯಾಂಡರ್ಡ್ಸ್ ಟೂಲ್ ಬಾರ್ನಲ್ಲಿರುವ ರದ್ದುಗೊಳಿಸುವ ಬಟನ್ ಅನ್ನು ಕ್ಲಿಕ್ ಮಾಡಿ. ಇದು ಸರಿಯಾದ ಉತ್ತರ. 76. MS ವರ್ಡ್ನ ಡಾಕ್ಯುಮೆಂಟ್ ಪ್ರಿಂಟ್ ಮಾಡಲು ಇರುವ ಶಾರ್ಟ್ ಕಟ್ ಕೀ ಯಾವುದು? Ctrl+P, Ctrl+Shift+O, ಸ್ಪೇಸ್+P, ಮೇಲಿನ ಎಲ್ಲವು. Ctrl+P is correct answer. 77. MS ವರ್ಡ್ನಲ್ಲಿ ಟೇಬಲ್ ರಚಿಸಲು ಈ ಕೆಳಗಿನ ಯಾವ ಸರಣಿ ಸೂಕ್ತವಾಗಿದೆ? ಆಪ್ಷನ್ಸ್: ಸೆಲೆಕ್ಟ್, ಫಾರ್ಮ್ಯಾಟ್, ಟೇಬಲ್, ಸೆಲೆಕ್ಟ್ ಇನ್ಸರ್ಟ್ ಟೇಬಲ್, ಡ್ರಾ ಟೇಬಲ್. ಸರಿಯಾದ ಉತ್ತರ ಸೆಲೆಕ್ಟ್, ಇನ್ಸರ್ಟ್ ಟೇಬಲ್, ಡ್ರಾ ಟೇಬಲ್. ಕಂಪ್ಯೂಟರ್ನ ಮೆಮೊರಿಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಆರೋಹಣ ಕ್ರಮದಲ್ಲಿ ಆಯ್ಕೆ ಮಾಡಿ. ಫಸ್ಟ್ ಆಪ್ಷನ್ TB, MB, GB, KE. ಸೆಕೆಂಡ್ GB, TB, KB, MB, MB, KB, TB, KB, MB, GB, TB. Which is the right answer? Right answer is KB, MB, GB, TB. ಮೋಡಮ್ನ ವಿಸ್ತೃತ ರೂಪ ಏನು? ಆಪ್ಷನ್ಸ್: ಮೋಡ್, ಎಮ್ಯುಲೇಟರ್, ಮಿನಿಮಮ್, ಎಮ್ಯುಲೇಟರ್, ಮಾಡ್ಯುಲರ್, ಡಿಮೋಡ್ಯುಲೇಟರ್. ಮೇಲಿನ ಯಾವುದೂ ಅಲ್ಲ. ಮಾಡ್ಯುಲರ್, ಮಾಡ್ಯುಲೇಟರ್ is a correct answer. 80. MS ಎಕ್ಸೆಲ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳಲ್ಲಿ ತಪ್ಪಾದ ಆಯ್ಕೆಯನ್ನು ಗುರುತಿಸಿ. ಸೆಲ್ಗಳ ಒಂದು ಗುಂಪಿಗೆ, ಆಪ್ಷನ್ಸ್ ನೋಡಿ, ಸೆಲ್ಗಳ ಒಂದು ಗುಂಪಿಗೆ ರೇಂಜ್ ಎಂದು ಹೆಸರು. ಮೇಲಿನ ಲೆಫ್ಟ್ ಸೆಲ್ನ ಅಡ್ರೆಸ್ ಮತ್ತು ಕೆಳಗಿನ ರೈಟ್ ಸೆಲ್ನ ಅಡ್ರೆಸ್ಗಳನ್ನು ನಿರ್ದಿಷ್ಟಪಡಿಸುವ ಮೂಲಕ ರೇಂಜ್ ಅನ್ನು ವಿವರಿಸುತ್ತದೆ. ಮೇಲಿನ ಲೆಫ್ಟ್ ಸೆಲ್ನ ಅಥವಾ ಕೆಳಗಿನ ರೈಟ್ ಸೆಲ್ನ ಅಡ್ರೆಸ್ಗಳನ್ನು ಒಂದು ಸೆಮಿಕೋಲನ್ ಸಂಕೇತದಿಂದ ಬೇರ್ಪಡಿಸಿ ರೇಂಜ್ ಅನ್ನು ವಿವರಿಸಲಾಗುತ್ತದೆ. ಒಂದು ಸೆಲ್ ವ್ಯಾಲ್ಯೂ ಟೆಕ್ಸ್ಟ್ ಅಥವಾ ಸೂತ್ರಗಳನ್ನು ಒಳಗೊಂಡಿರುತ್ತದೆ. ಸರಿಯಾದ ಉತ್ತರ ಮೇಲಿನ ಲೆಫ್ಟ್ ಸೆಲ್ ಹಾಗೂ ಕೆಳಗಿನ ರೈಟ್ ಸೆಲ್ನ
ಅಡ್ರೆಸ್ಗಳನ್ನು ಒಂದು ಸೆಮಿಕೋಲನ್ ಸಂಕೇತದಿಂದ ಬೇರ್ಪಡಿಸಿ ರೇಂಜನ್ನು ವಿವರಿಸಲಾಗುತ್ತದೆ. ಇದು ಕರೆಕ್ಟ್ ಆನ್ಸರ್. 81 ನೋಡಿ, ಕಂಪ್ಯೂಟರ್ನ ಯಾವ ಭಾಗವನ್ನು ಕ್ಯಾಲ್ಕುಲೇಷನ್ ಮತ್ತು ಕಂಪ್ಯಾರಿಸನ್ಗಾಗಿ ಬಳಸಲಾಗ್ತದೆ? ಓಕೆ, ಆಪ್ಷನ್ಸ್ ನೋಡಿ. ಡಿಸ್ಕ್ ಯೂನಿಟ್, ಮೋಡೆಮ್, ALU, ಕಂಟ್ರೋಲ್ ಯೂನಿಟ್. ALU ಈಸ್ ಅ ಕರೆಕ್ಟ್ ಆನ್ಸರ್. ಡೇಟಾವನ್ನು ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಪರಿವರ್ತಿಸುವ ಹಾರ್ಡ್ವೇರ್ ಡಿವೈಸ್ ಯಾವುದು? ಹಾರ್ಡ್ವೇರ್ ಡಿವೈಸ್ ಯಾವುದು? ಪ್ರೊಸೆಸರ್, ಇನ್ಪುಟ್ ಡಿವೈಸ್, ಪ್ರೋಗ್ರಾಮ್, ಪ್ರೊಜೆಕ್ಟರ್. ಪ್ರೊಸೆಸರ್ ಈಸ್ ಕರೆಕ್ಟ್ ಆನ್ಸರ್ ನೋಡಿ. 83 ವೆಬ್ ಕುಕಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಬಳಕೆದಾರನು ಕಳಿಸುತ್ತಾನೆ ಮತ್ತು ಜಾಲತಾಣವನ್ನು ಬಳಕೆದಾರನು ಬ್ರೌಸ್ ಮಾಡುವಾಗ ಅದು ರೂಟ್ ಸರ್ವರ್ನಲ್ಲಿ ಸಂಗ್ರಹವಾಗುತ್ತದೆ. ಜಾಲತಾಣದಿಂದ ರವಾನಿಸಲಾಗುತ್ತದೆ ಮತ್ತು ಜಾಲತಾಣವನ್ನು ಬಳಕೆದಾರನು ಬ್ರೌಸ್ ಮಾಡುವಾಗ ಬಳಕೆದಾರನ ಬ್ರೌಸ್ನಲ್ಲಿ ಸಂಗ್ರಹವಾಗುತ್ತದೆ. 3 ಅಂತರ್ಜಾಲದ ಮೂಲಕ ಎಲ್ಲ ವೆಬ್ ಸರ್ವರ್ಗಳು ರೂಟ್ ಸರ್ವರ್ನಿಂದ ರವಾನೆಯಾಗ್ತವೆ. ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದು ಜಾಲತಾಣದಿಂದ ರವಾನಿಸಲಾಗುತ್ತದೆ ಮತ್ತು ಜಾಲತಾಣವನ್ನು ಬಳಕೆದಾರನು ಬ್ರೌಸ್ ಮಾಡುವಾಗ ಬಳಕೆದಾರನ ವೆಬ್ ಬ್ರೌಸ್ನಲ್ಲಿ ಸಂಗ್ರಹವಾಗ್ತದೆ. 84 ಯೂನಿಫಾರ್ಮ್ ರಿಸೋರ್ಸ್ ಲೊಕೇಟರ್ URL ಅನ್ನು ಹೀಗೂ ಕರೆಯುತ್ತಾರೆ: ವೆಬ್ ಅಡ್ರೆಸ್, ಸರ್ಚ್ ಅಡ್ರೆಸ್, ಸಫರಿಂಗ್ ಅಡ್ರೆಸ್, ಇಂಟರ್ನೆಟ್ ಪ್ರೋಟೋಕಾಲ್. ವೆಬ್ ಅಡ್ರೆಸ್ ಇಸ್ ಅ ಕರೆಕ್ಟ್ ಆನ್ಸರ್. ಬಳಕೆದಾರರಿಗೆ ಸ್ಪೆಸಿಫಿಕ್ ಟೈಮ್ ಆಫ್ ಕಂಟೆಂಟ್ ಅಥವಾ ಮಾಹಿತಿಯನ್ನು ಒಳಗೊಂಡು ವೆಬ್ಸೈಟ್ ಅನ್ನು ಹುಡುಕುವಲ್ಲಿ ಸಹಾಯ ಮಾಡಲು ಉಪಯೋಗಿಸುವ ಶಕ್ತಿಯುತವಾದ ಡೇಟಾ ಸರ್ಚ್ ಟೆಕ್ನಿಕ್ ಇರುವ ವೆಬ್ಸೈಟ್ ಅನ್ನು ಹೀಗೆ ಕರೆಯುತ್ತಾರೆ: ಆಪ್ಷನ್ಸ್ ಸರ್ಚ್ ಇಂಜಿನ್, ಮೆಕ್ಯಾನಿಕಲ್ ಇಂಜಿನ್, ಫೈಂಡ್ ಇಂಜಿನ್, ಸರ್ಚ್ ವೆಬ್ಸೈಟ್. ಸರ್ಚ್ ಇಂಜಿನ್ ಈಸ್ ಅ ಕರೆಕ್ಟ್ ಆನ್ಸರ್. 86 ನೋಡಿ, CPU ನಲ್ಲಿ ಕಂಟ್ರೋಲ್ ಮೆಮೊರಿ ಅಲ್ಲದೆ ಮತ್ತೊಂದು ಮೂರನೆಯ ಯೂನಿಟ್ ಯಾವುದು? ಆಪ್ಷನ್ಸ್ ಮೈಕ್ರೋ ಪ್ರೊಸೆಸರ್, ಔಟ್ಪುಟ್, ಅರ್ಥಮೆಟಿಕ್, ಲಾಜಿಕ್. ಕರೆಕ್ಟ್ ಆನ್ಸರ್ ಇಸ್ ಅರ್ಥಮೆಟಿಕಲ್ ಲಾಜಿಕ್. 87 ಡ್ಯಾಶ್ ಇಮೇಲ್ ವಿಳಾಸದ ಸರಿಯಾದ ಫಾರ್ಮ್ಯಾಟ್. 1 2 3 ಯಾವುದು ಸರಿಯಾದ ಉತ್ತರ ಅಂತ ಹೇಳಿದರೆ 3. KPSC8 example.info is a correct answer. ಇಮೇಲ್ ಅರ್ಥ ಏನು? ಎಕ್ಸ್ಚೇಂಜ್ ಮೇಲ್, ಎಲೆಕ್ಟ್ರಾನಿಕ್ ಮೇಲ್, ಎಲೆಕ್ಟ್ರಿಕಲ್ ಮೇಲ್ ಮತ್ತು ಇನ್ಕ್ರಿಪ್ಟ್ಸ್ ಮೇಲ್. ರೈಟ್ ಆನ್ಸರ್ ಇಸ್ ಎಲೆಕ್ಟ್ರಾನಿಕ್ ಮೇಲ್ ಇಸ್ ಅ ಕರೆಕ್ಟ್ ಆನ್ಸರ್. ಇಮೇಲ್ ಪಡೆಯುವವರ ಗುರುತನ್ನು ಮುಚ್ಚಿಡಲು ಈ ಕೆಳಗಿನ ಯಾವ ತಂತ್ರವನ್ನು ಬಳಸಲಾಗ್ತದೆ? ಟು, ಫ್ರಮ್, CC, BCC. ರೈಟ್ ಆನ್ಸರ್ ಈಸ್ BCC. ಈ ಕೆಳಗಿನವುಗಳಲ್ಲಿ ಸ್ಲೈಡ್ ಲೇಔಟ್ನಲ್ಲಿ ಅಸ್ತಿತ್ವದಲ್ಲಿರುವುದು ಯಾವುದು? ಎನಿಮೇಷನ್, ಟೈಟಲ್ಸ್, ಚಾರ್ಟ್ ಅಂಡ್ ಪಿಕ್ಚರ್ಸ್. ಎನಿಮೇಷನ್ ಈಸ್ ಅ ಕರೆಕ್ಟ್ ಆನ್ಸರ್ ನೋಡಿ. ಟಾಸ್ಕ್ ಪೆನ್ನಲ್ಲಿ ಡ್ಯಾಶ್ ಪೆನ್ ಲಭ್ಯವಿದೆ. ವರ್ಡ್ ಆರ್ಟ್, ಕ್ಲಿಪ್, ಶಟ್ ಡೌನ್, ಸರ್ಚ್. ಯಾವುದು ಸರಿಯಾದ ಉತ್ತರ? ವರ್ಡ್ ಆರ್ಟ್ ಈಸ್ ಅ ಕರೆಕ್ಟ್ ಆನ್ಸರ್. 92 ಸ್ಲೈಡ್ ಎಕ್ಸಿಸ್ಟ್ ಮತ್ತು ಎಂಟ್ರಿ ನಡುವೆ ಬಳಸಲಾಗುವ ಮೋಷನ್ ಎಫೆಕ್ಟ್ಗಳನ್ನು ಡ್ಯಾಶ್ ಎಂದು ಕರೀತಾರೆ. ಆಪ್ಷನ್ಸ್
slide design, slide transition, animation object, animation phone. Slide transition is correct answer. ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ 2016ರಲ್ಲಿ ಈ ಕೆಳಗಿನಗಳಲ್ಲಿ ಯಾವುದು ಮಾನ್ಯವಾದ ಮಾಸ್ಟರ್ ವ್ಯೂ ಆಯ್ಕೆಯಾಗಿಲ್ಲ? ಓಕೆ, ಆಪ್ಷನ್ಸ್ ನೋಡಿ. ನೋಟ್ಸ್ ಮಾಸ್ಟರ್, ಔಟ್ಲೈನ್ ಮಾಸ್ಟರ್, ಟೆಂಪ್ಲೇಟ್ ಮಾಸ್ಟರ್ ಅಂಡ್ ಸ್ಲೈಡ್ ಮಾಸ್ಟರ್. ಸರಿಯಾದ ಉತ್ತರ ಔಟ್ಲೈನ್ ಮಾಸ್ಟರ್ ಇಸ್ ಅ ಕರೆಕ್ಟ್ ಆನ್ಸರ್. ನೋಡಿ, ತಂತ್ರಾಂಶದಲ್ಲಿ ಕರ್ನಾಟಕ ಎಂದು ಟೈಪ್ ಮಾಡಲು ಡ್ಯಾಶ್ ಸಂಯೋಜನೆ ಕೀಗಳನ್ನು ಒತ್ತಬೇಕಾಗ್ತದೆ. ಆಪ್ಷನ್ 1, 2, 3, 4 ಯಾವುದು ಸರಿಯಾದ ಉತ್ತರ? ಕರ್ನಾಟಕ ಎಂದು ಒತ್ತಲು K+N ಪ್ಲಸ್ ಕ್ಯಾಪಿಟಲ್ ಲೆಟರ್ A ಪ್ಲಸ್ ಕ್ಯಾಪಿಟಲ್ ಲೆಟರ್ F Q+K ಈಸ್ ಅ ಕರೆಕ್ಟ್ ಆನ್ಸರ್. 95. ಒಂದು ಕಂಪ್ಯೂಟರ್ ಪ್ರೋಗ್ರಾಂನ ನುಡಿ ತಂತ್ರಾಂಶವನ್ನು ಡ್ಯಾಶ್ ಲಿಪಿಯಲ್ಲಿ ಟೈಪ್ ಮಾಡಲಾಗುವುದು. ಯಾವ ಲಿಪಿಯಲ್ಲಿ ನೋಡಿ? ಓಕೆ, ಇಂಗ್ಲಿಷ್, ಕನ್ನಡ, ಹಿಂದಿ, ಮೇಲಿನ ಎಲ್ಲವೂ. ಕನ್ನಡ ಈಸ್ ಅ ಕರೆಕ್ಟ್ ಆನ್ಸರ್. ನುಡಿಯನ್ನು ಕನ್ನಡದಲ್ಲಿ ಟೈಪ್ ಮಾಡಲಾಗುತ್ತದೆ. 96. ಮಲ್ಟಿಪ್ರೊಸೆಸಿಂಗ್ ಪ್ರಕ್ರಿಯೆ ಹೇಗೆ ಸಂಬಂಧಿಸಿರುತ್ತದೆ? ಒಂದು ಪ್ರೊಸೆಸರ್ ಮೂಲಕ, ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ ಮೂಲಕ, ಯಾವುದೇ ಪ್ರೊಸೆಸರ್ ಇಲ್ಲದೆ, ಇವುಗಳಲ್ಲಿ ಯಾವುದೂ ಅಲ್ಲ. ಯಾವುದು ಸರಿಯಾದ ಉತ್ತರ? ಒಂದಕ್ಕಿಂತ ಹೆಚ್ಚು ಪ್ರೊಸೆಸರ್ ಮೂಲಕ ಇಸ್ ಅ ಕರೆಕ್ಟ್ ಆನ್ಸರ್. 97. ಡ್ಯಾಶ್ ಅನ್ನು ರ್ಯಾಮ್ ಎಂದು ಕರೆಯುತ್ತಾರೆ. ಪರ್ಮನೆಂಟ್ ಮೆಮೊರಿ, ಕ್ಯಾಚ್ ಮೆಮೊರಿ, ಸೆಕೆಂಡರಿ ಮೆಮೊರಿ, ಟೆಂಪರರಿ ಮೆಮೊರಿ. ಸೊ ಡ್ಯಾಶ್ ಅನ್ನ ರ್ಯಾಮ್ ಅನ್ನ ಟೆಂಪರರಿ ಮೆಮೊರಿ ಅಂತ ಹೇಳಿ ಕರೀತಾರೆ. 98. ಒಂದು ಪ್ರೊಸೆಸರ್ನ ಕ್ಲಾಕ್ ಸ್ಪೀಡ್ ಅಥವಾ CPU ನಲ್ಲಿ ನಿರ್ದಿಷ್ಟಪಡಿಸಲಾಗಿದೆ. GFG ಫ್ಲಾಪ್ಸ್, GHz, GBPS, GHz. ಇಟ್ಸ್ ಅ ಕರೆಕ್ಟ್ ಆನ್ಸರ್. 99 ನೋಡಿ. ಕೆಳಗಿನವುಗಳಲ್ಲಿ ಯಾವುದು ಆಪ್ಟಿಕಲ್ ಮೆಮೊರಿ ಯಾವುದು? ಬಬಲ್ ಮೆಮೊರೀಸ್, ಫ್ಲಾಫಿ ಡಿಸ್ಕ್, CD-ROM, ಕೋರ್ ಮೆಮೊರಿಯಸ್. ಯಾವುದು ಸರಿಯಾದ ಉತ್ತರ? CD-ROM ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, 100 ನೋಡಿ. ಒಂದು ಫೈಲ್ ಅಥವಾ ಫೋಲ್ಡರ್ ಅನ್ನ ಟಾಸ್ಕ್ ಟಾಪ್ನಲ್ಲಿ ಹುಡುಕಲು ಫೈಂಡ್ ಯಾವ ಫಂಕ್ಷನ್ ಕೀಯನ್ನು ಒತ್ತಬೇಕಾಗ್ತದೆ? ಆಪ್ಷನ್ಸ್ ನೋಡಿ. F3, F2, F1, F4. F3 ಇಸ್ ಅ ಕರೆಕ್ಟ್ ಆನ್ಸರ್. ಇದುವರೆಗೂ VAO ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ನೋಡಿದ್ವಿ ಸ್ನೇಹಿತರೆ. ಇನ್ನೂ ಇಂಥ ಅನೇಕ ಕ್ವಶನ್ ಪೇಪರ್ಗಳನ್ನು ಅಥವಾ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರುವಂಥ ಅನೇಕ ವಿಡಿಯೋಗಳನ್ನು ನೋಡಬೇಕಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್.